जगह इंटरनेट नहीं आया, जिस जगह नेटवर्क अच्छा था करता है, हिली एरिया में नीलगिरीज में रिजल्ट नहीं आया। क्यों? क्योंकि ग्राउंड वर्क है, हमारे ग्राउंड लेवल पे हमारा वर्क, ग्राउंड लेवल का वर्क हम लोग करना। हमारे सामने ಒಂದು ಒಳ್ಳೆಯ ಅವಕಾಶ SIR ಇನೋವೇಷನ್ ಸ್ಟೇಜ್ ಹೋಗಬೇಕು। ಪ್ರತಿ ಮನೆಯಲ್ಲಿ ಜುಲೈ ತಿಂಗಳಲ್ಲಿ ನಿಮ್ಮ ಕೆಲಸ ಏನು कर लीजिए, आहत कर लीजिए। जुलाई महीने हम अवाम की घरों तक जाएंगे। पॉलिटिकल पार्टी का काम क्या है? वोटर के साथ कनेक्ट होना, एक काम। सितंबर में हमारे पार्टी का फंड ड्राइव आने वाला, तो ಚಾಮರಾಜನಗರದ ಮುನ್ಸಿಪಲ್ ನಲ್ಲಿ 6 ಸೀಟು ಗೆಲ್ಲುವುದಾದರೆ, मडिकेरी SDP अधिनियम द रियल अल्टरनेटिव होने के लिए एक बेहतरीन चांस स्पेस एंड स्कोप सोशल डेमोक्रेटिक पार्टी ऑफ इंडिया। मगर हमारा जिम्मेदारी है कर्नाटक में रिया दी बेस्ट अल्टरनेटिव बोलकर प्रूव करने का ये काम हमारा सामने, क्योंकि अफवाह हमारे ऊपर कॉन्फिडेंस आता है। ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು। ಕರ್ನಾಟಕದಲ್ಲಿ ದ ಬೆಸ್ಟ್ ಪರ್ಯಾಯ ಪಕ್ಷ ಆಲ್ಟರ್ನೇಟಿವ್ ನಾವೇ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನ ಜನರಿಗೆ ಕೊಡುವ ಅಗತ್ಯ ಇದೆ। ಜನರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು। ಅದಕ್ಕೆ ಬೇಕಾದದ್ದೇನು? ವಾಟ್ ಇಸ್ ದ ರಿಕ್ವೈರ್ಮೆಂಟ್? ಬೇಕಾದದ್ದು ನಮ್ಮ ಕಮಿಟ್ಮೆಂಟ್ ಮತ್ತು ನಮ್ಮ ಗ್ರೌಂಡ್ ವರ್ಕ್, ತಳಮಟ್ಟದ ನಮ್ಮ ಕೆಲಸ। ಆನಂತರ ನಮ್ಮ ಎಲ್ಲ ನಾಯಕರನ್ನು ಮತ್ತು ಕಾರ್ಯಕರ್ತರನ್ನು ಪೊಲಿಟಿಸೈಸ್ ಮಾಡುವುದು। ಏನಾಗಬೇಕು? ನೀವು ರಾಜಕೀಯ ಪುಗಾರಿಗಳಾಗಬೇಕು। दूसरे मीनिंग में नहीं। अब तमाम लोगों क्या होना? पॉलिटिकल लोग होना, पॉलिटिसाइज होना, ये बहुत जरूरी है। सिर्फ हम नहीं, हम क्या करना? हर एक कैडर को पॉलिटिकल लीडर बनाना, पॉलिटिकल लीडर। ಇವತ್ತು ಒಂದು ಸಂತೋಷದ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ। ರಾಜ್ಯ ಸಮಿತಿ 2028 ಚುನಾವಣೆಗೆ ಈಗಾಗಲೇ ನಮ್ಮ ತಯಾರಿಯನ್ನು ನಾವು ನಾವು ಸುಮಾರು ಕರ್ನಾಟಕ ರಾಜ್ಯದ ಸುಮಾರು 50 ವಿಧಾನಸಭಾ ಕ್ಷೇತ್ರಗಳನ್ನ ಫಸ್ಟ್ ಲಿಸ್ಟ್ ಅನ್ನ ನಾವು ಆದಷ್ಟು ಬೇಗ ಅನೌನ್ಸ್ ಮಾಡಿದ್ದೇವೆ। 2 ವರ್ಷಗಳ ನಮ್ಮ ವರ್ಕ್ ಪ್ಲಾನ್ ನಮ್ದು ರೆಡಿ ಆಗಿದೆ। ಓಕೆ ಸರ್, ಹೇಳಿ ಸರ್, ಏನು ಸರ್ ಉದ್ದೇಶ ಇವತ್ತು ಕಾನ್ಫರೆನ್ಸ್ ಮಾಡೋದು? ಯಾವ ಎಷ್ಟನೇ ಕಾನ್ಫರೆನ್ಸ್ ಇದೆ ಹೇಳಿ ಸರ್? ಕೇಳಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 2009ರಿಂದ ಈ ದೇಶದಲ್ಲಿ ಒಂದು ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿಯಾಗಿ ದೇಶದಾದ್ಯಂತ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ। ಕರ್ನಾಟಕದಲ್ಲೂ ಕೂಡ ನಾವು ಕಳೆದ 17 ವರ್ಷಗಳಲ್ಲಿ ನಮ್ಮ ಜನಪರ ರಾಜಕೀಯವನ್ನು ಮಾಡ್ತಾನೆ ಬರ್ತಾ ಇದ್ವಿ। ಮೊದಲು ಈ ಪಕ್ಷ ಪ್ರಾರಂಭ ಆಗಬೇಕಾದ್ರೆ ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕದಲ್ಲಿ ಈ ಪಕ್ಷದ ಹೆಚ್ಚು ಬಲ ಇತ್ತು। ಇವತ್ತು 18ನೇ ವರ್ಷಕ್ಕೆ ನಾವು ಈಗಾಗಲೇ ಜೂನ್ 21ನೇ ತಾರೀಕು ಕಾಲಿಟ್ಟಿದ್ದೇವೆ। 18ನೇ ವರ್ಷದಲ್ಲಿ ಒಂದು ಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯ ಮಧ್ಯಂತರ ಪ್ರತಿನಿಧಿ ಸಭೆ ನಡೀತಾ ಇದೆ। ಇದು ಪಕ್ಷದ ಬಲ ಉತ್ತರ ಕರ್ನಾಟಕ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಇಲ್ಲೂ ಕೂಡ ಹೆಚ್ಚುತ್ತಾ ಇದೆ ಎಂಬುದಕ್ಕೆ ಒಂದು ಸಂಕೇತವಾಗಿದೆ। ಮತ್ತು ಎರಡನೇದಾಗಿ ಈ ಸಭೆಯಲ್ಲಿ ನಾವು ವಿಶೇಷವಾಗಿ ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಸೆಷನ್ಗಳಿವೆ। ಅದರಲ್ಲಿ ಕಳೆದ 1.5 ವರ್ಷದಲ್ಲಿ ನಾವು ಪಕ್ಷ ಕೈಗೆತ್ತಿಕೊಂಡ ಹೋರಾಟಗಳು, ಚಳುವಳಿಗಳು, ಪಕ್ಷದ ಆಂತರಿಕ ಬೆಳವಣಿಗೆ ಇರ್ಬೋದು, ಜನಪರ ರಾಜಕಾರಣ ಇರ್ಬೋದು, ಮತ್ತು ರಾಜ್ಯದ ರಾಜಕೀಯ ಸ್ಥಿತ್ಯಂತರ ಇರ್ಬೋದು, ರಾಜ್ಯದ ರಾಜಕೀಯ ಚಿತ್ರಣಗಳ ಬಗ್ಗೆ ಡೀಟೇಲ್ ಆದ ಚರ್ಚೆಯನ್ನು ನಾವು ಮಾಡಲಿಕ್ಕಿದ್ದೇವೆ। ಮತ್ತು ಮುಂದಿನ 1.5 ವರ್ಷಕ್ಕೆ ನಮ್ಮ ಕಾರ್ಯಯೋಜನೆಯನ್ನು ರೂಪಿಸುವಂಥ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ಪ್ರತಿನಿಧಿ ಸಭೆ ನಡೀತಾ ಇದೆ। ತಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕೇವಲ ಕುರ್ಚಿಯ ಗುದ್ದಾಟವನ್ನು ಹೊರತುಪಡಿಸಿದ್ರೆ ಮುಖ್ಯಮಂತ್ರಿ ನಾನಾಗಬೇಕು, ನೀನಾಗಬೇಕು, ಹೋಮ್ ಮಿನಿಸ್ಟರ್ ನಾನಾಗಬೇಕು, ನೀನಾಗಬೇಕು, ಈ ಜನರ ಗೆಲ್ಲುವಂಥ ಸಮಸ್ಯೆ
ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷ ಅಂತೂ ನರಸತ್ತೋಗಿದೆ. ವಿರೋಧ ಪಕ್ಷಗಳು ರಾಜ್ಯದ ಜನರ ಪರವಾಗಿ ಮಾತಾಡ್ತಾ ಇಲ್ಲ, ಆಡಳಿತ ಪಕ್ಷನೂ ಮಾತಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಮಹತ್ವಪೂರ್ಣ ನಿರ್ಣಯಗಳನ್ನು ನಾವು ಕೈಗೊಂಡು ಮುಂದಿನ 1.5 ವರ್ಷದಲ್ಲಿ ಜನಪರವಾಗಿ ರಾಜಕೀಯವನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಸಾಕ್ಷಿ ಈ ನಿಮ್ಮ ರಾಯಚೂರಿನ ಈ ಒಂದು ಇವತ್ತಿನ ರಾಜ್ಯ ಪ್ರತಿನಿಧಿ ಸಭೆ ಆಗಿತ್ತು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಫ್ಸರ್ ಕೊಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಓಕೆ. ಇದರ SRC ಕಾರ್ಯಕ್ರಮವನ್ನು ಈ ಬಾರಿ ನಾವು ರಾಯಚೂರಲ್ಲಿ ಇಟ್ಕೊಂಡಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಿಂದ ಯಾವುದು ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯಾ ಆ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಕಲ್ಯಾಣ ಕರ್ನಾಟಕದ ಜನರ ಜೊತೆ ನಾವಿದ್ದೀವಿ, ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಬರಬೇಕನ್ನತಕ್ಕಂತಹ ಒಂದು ನಿಟ್ಟಿನ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ನಾವು ರಾಜ್ಯ ಸರ್ಕಾರವನ್ನು ನೋಡಿದ್ದೀವಿ, ಒಂದು ಸರಿಯಾದ ದಿಕ್ಕಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಇವತ್ತು ನೆನೆಗುದಿಗೆ ಬಿದ್ದಿದೆ. ಎಲ್ಲ ಕಡೆ ಇವತ್ತು ರಿಯಲ್ ಎಸ್ಟೇಟ್ನವರು, ಉದ್ಯಮಿಗಳು, ಶ್ರೀಮಂತರು ಇವತ್ತು ರಾಜಕೀಯಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟ ಕಡೆಯ ಮನುಷ್ಯನಿಗೂ ನ್ಯಾಯ ಸಿಗಬೇಕನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಪಕ್ಷಕ್ಕೆ ಇರುವಂಥದ್ದು ಕಾರ್ಯಕರ್ತರೇ ಆಸ್ತಿ, ನಮ್ಮ ಸಿದ್ಧಾಂತವೇ ನಮಗಿರತಕ್ಕಂತಹ ಶಕ್ತಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿಂದ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಖಾಂತರ ಕಲ್ಯಾಣ ಕರ್ನಾಟಕದ ಜನರಿಗೆ ಇಲ್ಲಿ ಅಭಿವೃದ್ಧಿಯನ್ನು ಆಗಬೇಕು, ಇಲ್ಲಿಯ ಜನರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರು ಯಾವತ್ತಿಗೂ ಬಲಿಷ್ಠರಾಗಬೇಕಂತ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ SDP. ಸರ್ ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್? ನಂದು ಅಡ್ವೊಕೇಟ್ ಮಜೀದ್ ಖಾನ್, ನಾನು ರಾಜ್ಯ ಕೌನ್ಸಿಲಿದು ಮೆಂಬರ್. ಓಕೆ ಸರ್. ಓಕೆ ಮೇಡಮ್. आज रायचूर में सोशल डेमोक्रेटिक पार्टी ऑफ इंडिया की मिड टर्म SRC है, स्टेट रिप्रेजेंटेटिव काउंसिल. 3 साल के लिए जो कमेटी इलेक्ट होती है उसका मिड टर्म में एक रिव्यू, और इसके अलावा हमारे यहाँ पर जो डेलीगेट्स आए हुए हैं पूरे कर्नाटका के नॉर्थ और साउथ के डिस्ट्रिक्ट्स के कमेटी मेंबर्स, उनके साथ आने वाले टाइम में या फ्यूचर में किस तरीके की पॉलिटिकल स्ट्रैटेजी रहेगी, कैसी पॉजिटिव और प्रोडक्टिव पॉलिटिक्स हमको करनी है कर्नाटका में, इसके ऊपर चर्चा है. उसके अलावा हम सभी जानते हैं कि अब 30 तारीख से कर्नाटका में SIR स्टार्ट होने वाला है. तो SIR को लेकर सोशल डेमोक्रेटिक पार्टी ऑफ इंडिया इस वक्त सबसे ज़्यादा कर्नाटका में एक्टिव है. मकसद जो है, जो पर्पस है वो ये है कि कर्नाटका में किसी भी कम्युनिटी, किसी भी कास्ट, किसी भी बैकग्राउंड के मर्द हों, औरत हों या बच्चे हों, वो किसी भी किस्म की अनअवेयरनेस की वजह से इस SIR से बाहर नहीं होने चाहिए. उनको पूरी गाइडेंस मिलनी चाहिए. और इसके लिए सोशल डेमोक्रेटिक पार्टी ऑफ इंडिया जो है वो एक डिस्ट्रिक्ट में जाकर मेहनत कर रहे हैं. आज ये स्ट्रैटेजीज़, आने वाले फ्यूचर की कुछ पॉलिटिकल गाइडेंस और अवेयरनेस प्रोग्राम को लेकर मिड टर्म में एक रिव्यू कि हमने 1.5 साल में कर्नाटका में क्या काम किया, क्या पॉजिटिव पॉलिटिक्स हम ला सके, क्या चेंज हम ला सके, आज उसी सिलसिले में यहाँ पर ये SRC हो रही है. आपका नाम और? सादिया सैयदा, नेशनल सेक्रेटरी SDPI.